ಹಾಯ್ ನಮಸ್ತೆ ಎಲ್ಲರಿಗೂ ಕರ್ನಾಟಕ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಇನ್ಸ್ಟಂಟ್ ಮಿಕ್ಸ್ ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸಿದ್ದೀನಿ. ಮಾಡೋದು ನೋಡೋಣ. ನಾನಿಲ್ಲಿ ಒಂದು 1/4 kg ಅಷ್ಟು ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಯಾವುದೇ ಒಳ್ಳೆ ಬ್ರ್ಯಾಂಡ್ದು ತಗೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಸೊ ನಾನಿಲ್ಲಿ 1 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ನಾನು ಇದನ್ನು ಹಾಲಿಂದ ಕಲಿಸ್ಕೊಳ್ತೀನಿ. ಯಾಕಂದರೆ ಇದು ಹಾಲಿಂದ ಕಲಿಸಿದ್ರೆ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ನೀರಿಂದ ಬೇಕಿದ್ರೂ ಕಲಿಸ್ಕೊಳ್ಬೋದು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಲನ್ನು. ಇದನ್ನು ಚಪಾತಿ ಹಿಟ್ಟನ್ನು ನಾದಿದ ಹಾಗೆ ನಾದಬಾರ್ದು, ಹಾಗೆ ಸುಮ್ಮನೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಷ್ಟೇ. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ನೋಡಿ, ಇವಾಗ ನಾನು ಇದನ್ನು ಈ ಥರ ಕಲಿಸ್ಕೊಂಡಾಗಿದೆ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಆಮೇಲೆ 1 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಇದು ಸಕ್ಕರೆ ಪಾಕಕ್ಕೆ. ಈ ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಇದನ್ನು ಕೈ ಆಡಿಸ್ತೀರಿ. ಸೊ ಇದು ಚೆನ್ನಾಗಿ ಕರಗಲಿ, ಅಲ್ಲಿವರೆಗೂ ನಾನು ಜಾಮೂನ್ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಪ್ರಮಾಣದ ಹಿಟ್ಟು ತಗೊಂಡು ನಾನು ಚೆನ್ನಾಗಿ ಉಂಡೆಗಳನ್ನ ಮಾಡ್ಕೊಳ್ತೀನಿ. ಕ್ರ್ಯಾಕ್ ಇಲ್ಲದೆ ಇರೋ ಥರ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಇದೆಲ್ಲ ಹಿಟ್ಟನ್ನು ನಾನು ಉಂಡೆ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಇನ್ಸ್ಟಂಟಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದರೆ ಥಟ್ ಅಂತ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಈ ಸಕ್ಕರೆ ಕೂಡ ಕರಗಿ ಪಾಕ ರೆಡಿಯಾಗಿದೆ. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದೇ ಒಲೆಗೆ ನಾನು ಎಣ್ಣೆ ಕಾಯಕ್ಕಿಡ್ತೀನಿ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಎಣ್ಣೆ ಕಾದಿದೆ ಅನಿಸುತ್ತೆ. ಇದಕ್ಕೆ ಒಂದೊಂದಾಗಿ ಹಾಕ್ಕೊಳ್ತೀನಿ. ಆದಷ್ಟು ಅಗಲ ತಳ ಇರೋ ಪಾತ್ರೆನಲ್ಲಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಅಂಟ್ಕೊಳ್ಳುತ್ತೆ. ನೀವು ಹಬ್ಗಳಲ್ಲಿ ಥಟ್ ಅಂತ ಮಾಡ್ಕೊಳ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ. ಸೊ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇದು ಬೇಗ ಮೇಲ್ಗಡೆ ಎಲ್ಲ ಬೇಗ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೆಂದಿರೋದೇ ಇಲ್ಲ. ಸೊ ಇದನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಡು ಇದನ್ನು ತೆಗಿತಿದ್ದೀನಿ. ಇದನ್ನು ನಾನು ಒಂದು ಅರ್ಧ ಸೆಕೆಂಡ್ ಮಾತ್ರ ಇದನ್ನು ಹೊರಗಿಡ್ತೀನಿ. ಆಮೇಲೆ ಇದನ್ನು ನಾನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತೀನಿ. ನೀವು ಎಣ್ಣೆಯಿಂದ ತೆಗೆದ ತಕ್ಷಣ ಇದನ್ನು ಹಾಕ್ಕೊಂಡ್ರೆ ಈ ಜಾಮೂನ್ ಏನಿದೆ ಎಲ್ಲನೂ ಪೀಸ್ ಆಗಿಬಿಡ್ತದೆ. ಸೊ ನೋಡಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ, ಏನಿಲ್ಲ ಅಂದರೂ ಒಂದು 2 ರಿಂದ 3 ಗಂಟೆ ಇದನ್ನು ಹಾಗೆ ಬಿಟ್ಬಿಡಿ. ಆಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡು ಚೆನ್ನಾಗಾಗಿದೆ ಜಾಮೂನು. ನೀವು ಕೂಡ ಮನೆಯಲ್ಲೇ ಇನ್ಸ್ಟಂಟ್ ಮಿಕ್ಸ್ ತಂದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ. ಈ ಥರ ಸರ್ವ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ 1 ಸ್ಪೂನಷ್ಟು ಸಕ್ಕರೆ ಪಾಕ ಹಾಕಿದ್ರೆ ಗುಲಾಬ್ ಜಾಮೂನ್ ರೆಡಿ. ಸೊ ನೋಡಿದ್ರಲ್ಲ ಇನ್ಸ್ಟಂಟ್ ಮಿಕ್ಸ್ ಹೇಗೆ ಮಾಡೋದು ಅಂತ. ನೀವು ಕೂಡ ಖಂಡಿತ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ನೋಡಾದಮೇಲೆ ಕೊನೆಯದಾಗಿ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.